ಪರಿಸರ ನಮಸ್ಕಾರ, ನನ್ನ ಹೆಸರು ಉಮಾ ಮಹೇಶ್ ಅಂತ. ನಾನು SVS ಸ್ಕೂಲ್ ಸೆಕ್ರೆಟರಿ. ಇವತ್ತು ಪರಿಸರ ದಿನಾಚರಣೆ ನಮ್ಮ ಜನಕ್ಕೆ ಒಂದು ಜಾಗೃತಿ ಮೂಡಿಸೋಣ ಅಂತ ನಮ್ಮ ಶಾಲೆ ವತಿಯಿಂದ ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ನಾವು ಶಾಲೆಯಿಂದ ಒಂದೇ ಒಂದು ಕಳೆಯಾದ ಪ್ರಾರ್ಥನೆ, ದಯವಿಟ್ಟು ನಿಮ್ ಕೈಯಲ್ಲಿ ಆದಷ್ಟು ಮರ ಗಿಡನ ನೆಡಿ, ಆದಷ್ಟು ಕಟ್ ಮಾಡಕ್ ಹೋಗ್ಬೇಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನೋ ಪ್ಲಾಸ್ಟಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಎಲ್ಲ ಜಾಗೃತಿ ಮೂಡಿಸಿ ಅನ್ನೋ ಒಂದೇ ಒಂದು ಪ್ರಾರ್ಥನೆ ಮಾಡ್ತೀವಿ. ದಯವಿಟ್ಟು ನಮ್ಮ ಶಾಲೆ ವತಿಯಿಂದ ಕೇಳ್ಕೊಂಡು ಇಷ್ಟೇ, ನಿಮ್ ಕೈಲಾದಷ್ಟು ನೀವು ಮಾಡಿ, ನಾವು ಮಾಡ್ತೀವಿ. ಸರ್, ಬೆಂಗಳೂರು ಆಲ್ಮೋಸ್ಟ್ ಪೊಲ್ಯೂಷನ್ ಆಗಿದೆ. ಹೌದು ಇವತ್ತು ನೀವು ಜಾಗೃತಿಯನ್ನು ಯಾವ ರೀತಿ ಅನುಕೂಲ ಆಗುತ್ತೆ? ಸರ್, ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಇದು ನಮ್ಮ ಕರ್ತವ್ಯ, ನಾವು ಮಾಡ್ಬೇಕು. ಜನಕ್ಕೆ ಜಾಗೃತಿ ಎಷ್ಟು ಮೂಡಿಸ್ತೀವೋ ಅಷ್ಟು ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಮಾಡ್ತಾ ಇರೋದು ವಿಷಯ ಸರ್. ಇದು 100% ಆಗೇ ಆಗುತ್ತೆ ಅಲ್ಲ, ಅಟ್ಲೀಸ್ಟ್ 10% ಯೂಸ್ ಆದ್ರೂ ನಮ್ಮ ಪರಿಸರ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶ ಸರ್. ಸರ್, ನಮ್ಮ ಮಕ್ಕಳೆಲ್ಲ ಇಟ್ಕೊಂಡಿರೋದು ನೋಡ್ಬೋದು ನೀವು. ಪೋಸ್ಟರ್ಸ್ ಆಗ್ಲಿ ಏನೇ ಆಗ್ಲಿ ಪ್ಲಾಸ್ಟಿಕ್ ಅನ್ನೋ ವಿಚಾರ ಬಳಸಿಲ್ಲ ನಾವು. ಎಲ್ಲ ಪೇಪರ್ ಅಲ್ಲಿ ಅವರೇ ನಮ್ಮ ಮಕ್ಕಳೇ ಸ್ವತಃ ಮಾಡಿರೋ ಡ್ರಾಯಿಂಗ್ ಮಾಡಿದ್ದಾರೆ, ಪ್ರಿಂಟ್ ಮಾಡಿದ್ದಾರೆ. ಆದ್ರಿಂದ ಈ ರೀತಿನೂ ನಾವು ಕಾನ್ಸೆಪ್ಟ್ ಇದು ಮಾಡ್ತಾ ಇದ್ದೀವಿ ಸರ್. ಎಲ್ಲ ನಿಮ್ಮ ಶಾಲೆ ಎಲ್ಲ ಪೋಷಕರಿಗೆ ಸರ್, ನಮ್ಮ ಶಾಲೆ ಒಟ್ಟು 400 ರಿಂದ 500 ಜನ ಪೋಷಕರಿದ್ದಾರೆ, ಮಕ್ಕಳಿದ್ದಾರೆ. ಒಬ್ಬೊಬ್ರು ಒಂದೊಂದು ಗಿಡ ನೆಡಿ, 500 ಗಿಡ ಬಂತು, 500 ಮರ ಬೆಳೆಸದಂಗಾಯ್ತು. ಎಲ್ಲಾರ ಮನೆಗೂ ಕೊಡ್ತಾ ಇದೀವಿ. ಈ ಸಲ ಗಿಡ ಕೊಡ್ತಾ ಇದೀವಿ, ಮರ ಕೊಡ್ತಾ ಇದೀವಿ. ನಾಳೆ ನಮ್ಮ ಗುರುಗಳು ಬರ್ತಾ ಇದಾರೆ, ಆ ಗುರುಗಳ ವತಿಯಿಂದ ನಾವೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೀವಿ. ಗಿಡ ಮರಗಳನ್ನ ನಮ್ಮ ಪೇರೆಂಟ್ಸ್ ಮಾತ್ರ ಮಾಡ್ತಾ ಇದೀವಿ. ಹಂಗಾಗಿ ಅವ್ರ ಮನೆ ಹತ್ರ ನೆಟ್ಸ್ಕೊಂಡು ತುಂಬಾ ಆಗತ್ತೆ. 500 ಗಿಡ ಬಂದಂಗ ಆಗತ್ತೆ, 500 ಮರ ನೆಡ್ತೀವಿ. ಅದೊಂದು ವಿಚಾರ ಎಲ್ಲರಿಗೂ ತಿಳಿಸೋಕ್ಕೂ ಇಷ್ಟಪಡ್ತೀನಿ. ಉಮಾ ಮಹೇಶ್.